ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ್ಯ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡ್ತಿರೋ ಅಂಥದ್ದು ಒಂದು ಗಾಯತ್ರಿ ಒಂದು ಯಾವ ರೀತಿ ದುಷ್ಟ ಶಕ್ತಿಗಳನ್ನ ನಾವು ತಡೆಗಟ್ಟೋದು ಅನ್ನೋದು ನಾವು ಅದನ್ನು ಹೇಗೆ ಏನು ಅಂತ ಇವತ್ತು ನಾವು ನೋಡೋಣ. ಮಂತ್ರ ಸಹಿತ ಇದೆ ಅದು. ಆ ಮಂತ್ರ ಸಹಿತ ಯಾವ ರೀತಿ ಹೇಗೆ ಅಂತ ನೋಡ್ಕೊಳ್ಳೋಣ ಇವತ್ತು. ಬನ್ನಿ ನೋಡಿ, ಇದು ಒಂದು ಶಿವಗಾಯತ್ರಿ ಮಂತ್ರ ಅಂತ. ಇದು ವಾಕ್ಸಿದ್ಧಿ ಮತ್ತು ಇನ್ನು ನಾವು ಕೆಲವು ಒಂದು ನುಡಿದಂತೆ ನಡೆಯೋ ಅಂಥದ್ದು. ನಾವೇನು ನುಡಿತೀವಿ ಅದು ಅವ್ರಿಗೆ ಫಲ ಅಂತ ಸಿಕ್ಕೋದು. ಇದೆಲ್ಲ ದೇಹ ಶುದ್ಧಿ, ವಾಕ್ಸಿದ್ಧಿ ಮತ್ತು ನೀವು ಹೇಳೋ ಅಂಥ ಒಂದು ಭವಿಷ್ಯವಾಣಿ ಅವ್ರಿಗೆ ನಿಜ ಅಂತ ಆಗೋ ಅಂಥದ್ದು. ಇದು ಒಂದು ಅದ್ಭುತವಾದಂಥ ಒಂದು ಕ್ರಿಯೆ. ಇದೆಲ್ಲ ನಿಮ್ಗಾಗಬೇಕು ಅಂತಂದಾಗ ಈ ಒಂದು ಮಂತ್ರನ ನೀವು ಹೇಳ್ತಾ ಇದ್ದರೆ, ಈ ಒಂದು ಮಂತ್ರ ಮತ್ತು ಇನ್ನೊಂದು ಗೌರಿ ಮಂತ್ರ ಅಂತಲೂ ಬರುತ್ತೆ, ಗಣಾಂಬಿಕೆ ಅಂತಂದ್ಬಿಟ್ಟು. ಈ ಮಂತ್ರನ ನೀವು ಹೇಳ್ತಾ ಇದ್ದಾಗ ನಿಮ್ಮ ವಾಕ್ ಶುದ್ಧಿಗಳಾಗಿರ್ಬೋದು, ಅಥವಾ ನಿಮ್ಮ ಬಾಯಿ ಕಟ್ಟಾಗಿರ್ಬೋದು, ಅಥವಾ ನೀವು ಯಾರಿಗೋ ಒಂದು ಭವಿಷ್ಯವಾಣಿ ನುಡಿತಾ ಇದ್ದೀರಾ, ಅದು ಕೂಡ ನಿಮಗೆ ಫಲಕಾರಿ ಆಗುತ್ತೆ. ಅದೇ ರೀತಿ ಈ ಮಂತ್ರಗಳಿಂದ, ತಂತ್ರಗಳಿಂದ ಯಾವುದೇ ಕಟ್ಟು, ಬಾಯಿ ಕಟ್ಟು ಅಂತ ಹೇಳ್ತೀವಲ್ಲ, ಆ ಕಟ್ಟಿದ್ರೂ ಕೂಡ ಬಿಟ್ಟೋಗುತ್ತೆ. ನಿಮಗೆ ಯಾರಾದರೂ ಏನೋ ತೊಂದರೆ ಮಾಡಿದ್ದಾರೆ, ಬಾಯಿ ಕಟ್ ಮಾಡಿದ್ದಾರೆ, ಅಥವಾ ಕೆಲವ್ರು ಹೇಳ್ತಿರ್ತೀರ, ನಾವು ಏನೋ ದೇವ್ರ ವಾಕ್ಯ ನುಡಿಬೇಕು ಅಂತ ಕೂತ್ಕೊಂಡಾಗ ನಮಗೆ ಬಾಯೇ ಬರಲ್ಲ, ಮಾತಾಡ್ಲಿಕ್ಕೆ ಆಗಲ್ಲ ಅದು ಅಂತ ಅಂದ್ಬಿಟ್ಟು, ಅಂಥದ್ದು ಕೂಡ ಬಾಯಿ ಕಟ್ಟಿದ್ರು ಕೂಡ ಇದು ಬಿಡುತ್ತೆ. ಇದಕ್ಕೆಲ್ಲ ಒಂದು ಪುಟ್ಟದ, ಇದಕ್ಕೇನು ಚಕ್ರ ಇರಲ್ಲ, ಬರೀ ಒಂದು ಮಂತ್ರಗಳು ಹೇಳ್ಕೋಬೇಕು. ಈ ಮಂತ್ರಕ್ಕೆ ನೀವು ಪ್ರತಿದಿನ ಶಿವ ಸಂಕಲ್ಪ ಮಾಡಿಕೊಂಡು, ನಾನು ಮೊದಲೇ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಈ ಮಂತ್ರನ ಹೇಳ್ಕೋಬೇಕು. ಈ ಮಂತ್ರನ ಓಂ ತತ್ಪುರುಷಾಯ ವಿದ್ಮಹೆ ವಾಗ್ಶುದ್ಧಾಯ ಧೀಮಹಿ ತನ್ನೋ ಶಿವಂ ಪ್ರಚೋದಯಾತು, ಈ ರೀತಿ ಹೇಳ್ಕೊತಾ ಇರಬೇಕು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಓಂ ತತ್ಪುರುಷಾಯ ವಿದ್ಮಹೆ ವಾಗ್ಶುದ್ಧಾಯ ಧೀಮಹಿ ತನ್ನೋ ಶಿವಂ ಪ್ರಚೋದಯಾತು, ಇದೊಂದು ಬರುತ್ತೆ. ಇನ್ನೂ ಒಂದು ಮಂತ್ರ ಕೂಡ ಬರುತ್ತೆ, ಅದು ಕೂಡ ನಾನು ತೋರಿಸ್ತೀನಿ. ಈ ರೀತಿ ಮಂತ್ರ ಮೊದಲು ಈ ಶಿವನ ಮಂತ್ರ ಇದು, ಈ ಮಂತ್ರನ ಹೇಳ್ಕೋಬೇಕು. ಈ ಮಂತ್ರ ಹೇಳ್ಕೊಂಡು ಇದು ಏನು ಅಂದರೆ ಎಷ್ಟು ಸಾರಿ ಹೇಳ್ಕೋಬೇಕು, ಎಷ್ಟು ದಿನ ಹೇಳ್ಕೋಬೇಕು ಅನ್ನೋದಿದ್ದರೆ ನಿಮಗೆ 10,000 ಬಾರಿ 10,000 ಬಾರಿ ಇದನ್ನು ಹೇಳ್ಕೋಬೇಕಾಗುತ್ತೆ. ದಿನಕ್ಕೆ 1,000 ಬಾರಿ ನೀವು ಹೇಳ್ಕೊಂಡ್ರೆ ಸಾಕು. ದಿನಕ್ಕೆ 1,000 ಬಾರಿ ನಿಮಗೆ 10,000 ಎಷ್ಟು ದಿನ ತನಕ ಆಗುತ್ತೋ ಅಷ್ಟು ದಿನ ತನಕ ಹೇಳ್ಕೊಬೋದು. ಅಥವಾ ನಿಮಗೆ ಶಕ್ತಿ 108 ಕೂಡ ಹೇಳ್ಕೊಳ್ತೀವಿ ಅಂದರೆ 108 ಹೇಳ್ಬೋದು. ಇಲ್ಲ ಒಂದೇ ಬಾರಿ ಹೇಳ್ಕೊಳ್ತೀನಿ ಅಂದರೂ ಕೂಡ ಅದು ನಿಮ್ಮ ಶಕ್ತಿಗೆ ಬಿಟ್ಟಿದ್ದು. ಮಂತ್ರಗಳು ಯಾವತ್ತು ಕಮ್ಮಿ ಆಗಲಿ ಜಾಸ್ತಿ ಆಗಲಿ, ಜಾಸ್ತಿ ಆದರೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಹೊರತು ಕಮ್ಮಿ ಆದರೆ ಏನು ತೊಂದರೆ ಇದೆ ಅಷ್ಟೇ. ನೀವು ಇದನ್ನು ಅಭಿವೃದ್ಧಿಯಾಗಿ ನೀವು ಎಷ್ಟಾದ್ರು ಮಾಡ್ಕೊಳ್ಳಿ ಇದನ್ನು. ಇದು ಒಟ್ಟಲ್ಲಿ ನಿಮಗೆ 10,000 ಬಾರಿ ಇದನ್ನು ಜಪ ಮಾಡಿ ಸಿದ್ಧಿ ಇಟ್ಕೋಬೇಕು. ನಂತರ ಕೊನೆಯದಾಗಿ ಓಂ ನಮಃ ಶಿವಾಯ ಅಂತ ಕೊನೆಯದಾಗಿ ಹೆಣ್ಣು ಮಾಡಬೇಕು. ಇದನ್ನು ಓಂ ನಮಃ ಶಿವಾಯ ಅಂತ ಇದನ್ನು ಹೆಣ್ಣು ಮಾಡಬೇಕು ಅಷ್ಟೇ, ಬೇರೆ ಏನೂ ಬರಲ್ಲ. ಇದಕ್ಕೆ ಜಾಸ್ತಿ ತೊಂದರೆ ಏನಿಲ್ಲ. ನಿಮಗೆ ಇಷ್ಟೊಂದು ಹೆಂಗಪ್ಪ ಹೇಳಬೇಕು ಅನ್ನೋದಿದ್ದರೆ ಏನೂ ಇಲ್ಲ. ಓಂ ನಮಃ ಶಿವಾಯ ಅಂತ ಹೇಳಿ ಯಂತ್ರನ, ಈ ಒಂದು ಮಂತ್ರನ ನೀವು ರೆಡಿ ಮಾಡ್ಕೋಬೇಕು. ಎರಡನೇ ಮಂತ್ರ ಬಂದು ಈಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಎರಡನೇದಾಗಿ ಈ ಮಂತ್ರನ ನೀವು ಹೇಳ್ಕೋಬೇಕು. ಓಂ ಗಣಾಂಬಿಕಾಯೇ ವಿದ್ಮಹೆ ಕರ್ಮಸಿದ್ಧಿಯೇ ಚ ಧೀಮಹಿ ತನ್ನು ಗೌರಿ ಪ್ರಚೋದಯಾತು, ಇದನ್ನು ಹೇಳ್ಕೋಬೇಕಾ. ಇದು ಕೂಡ 10,000 ಬಾರಿ ಹೇಳ್ಕೋಬೇಕಾಗುತ್ತೆ. ದಿನಕ್ಕೆ ನೀವು 108 ಹೇಳ್ತಿರೋ 1000 ಹೇಳ್ತಿರೋ ಅದು ಬಿಟ್ಟಿದ್ದು. ಇದೆಲ್ಲ ಆದಾಗ ನಿಮಗೆ ಅದ್ಭುತವಾದಂಥ ಒಂದು ನಿಮ್ಮಲ್ಲಿ ಆ ವಾಕ್ ಸಿದ್ಧಿ ಇರ್ಬೋದು, ಅಥವಾ ಬಾಯಿ ಕಟ್ಟಿದರೆ ಯಾರಾದರೂ ಅದು ಬಿಡೋದು ಕೂಡ ಇರುತ್ತೆ. ಅದೇ ರೀತಿ ಬೇರೆ ರೀತಿ ನಿಮ್ಮ ಒಂದು ಯಾವುದಾದ್ರೂ ಒಂದು ಸಾಧನೆ ಮಾಡ್ತಿದ್ದೀರಾ ಅಂದಾಗ ಕೂಡ ಆ ಸಾಧನೆಗೂ ಕೂಡ ಇದು ನಿಮಗೆ ಸಹಾಯ ಮಾಡುತ್ತೆ. ಯಾಕೆಂದರೆ ಯಾವುದೇ ಅಲ್ಲಿ ದುಷ್ಟಶಕ್ತಿಗಳಿರ್ಬೋದು, ಯಾವುದೇ ನಿಮಗೆ ಕಟ್ಟು ಮಾಡಿರ್ಬೋದು, ಅಥವಾ ಯಾವುದೇ ಒಬ್ರಿಗೇನೋ ಒಂದು ಕುತ್ಕೊಂಡು ಹೇಳ್ತಾ ಇದ್ದೀರಾ, ನೀವು ಒಂದು ವಾಕ್ಸಿದ್ಧಿಯಲ್ಲಿ ಕೊಡ್ತಿದ್ದೀರಾ, ಅಥವಾ ನೀವೇನೋ ಅವರ ಭವಿಷ್ಯನ ಹೇಳ್ತಾ ಇದ್ದೀರಾ ಅಂದಾಗ ಮುಂದಿನ ಒಂದು ಸಂಕೇತ ಅದು ತೋರಿಸುತ್ತೆ. ಇಂಥ ಒಂದು ಅದ್ಭುತವಾದಂಥ ಮಂತ್ರಗಳು ಇವೆಲ್ಲ. ಅಂದರೆ ಇವೆಲ್ಲ ಭಾಳ ಶುದ್ಧವಾಗಿ ಮಾಡಬೇಕು. ಇದು ಬೆಳಗ್ಗೆ ಬೇಗ ಇದ್ದು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದಾಗ ಭಾಳ ಸಿದ್ಧಿ ಕೊಡುತ್ತೆ. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನಮಗೆ ಕಷ್ಟ ಇದೆ ಅಂದವರು
ಸಂಜೆ ನೀವು ಕೂಡ ಮಾಡ್ಬೋದು. ಯಾಕೆ ನೀವೆಲ್ಲ ಗಾಯತ್ರಿ ಮಂತ್ರಗಳು ಇರೋದ್ರಿಂದ ಇವೆಲ್ಲ ಬೆಳಿಗ್ಗೆ ಅಥವಾ ಸಂಜೆಲಿ ಮಾಡ್ಕೋಬೋದು. ಮಾಮೂಲಿಯಾಗಿ ನೀವು ಭೂರ್ ಭೂರ್ ಭುವಃ ಸ್ವಃ ಇದನ್ನು ಹೇಳ್ಕೊಂಡ್ರೂ ಕೂಡ ನಿಮಗೆ ಎಷ್ಟೋ ಪ್ರಾಣ ಗಂಡಗಳಿರ್ಬೋದು, ದುಷ್ಟ ಶಕ್ತಿಗಳಿಂದ ದೂರ ಆಗ್ಬೋದು. ಯಾವುದಾದ್ರು ಒಂದು ಕೆಟ್ಟಗಳದ್ದು ಏನಾದ್ರು ಒಂದು ಮಾಡಿರ್ತಾರೆ, ತಂತ್ರ ವಿದ್ಯೆಗಳು ಏನೋ ಅಥವಾ ನೀವು ಬರಬೇಕಾದ್ರೆ ಏನೋ ಒಂದು ಮಾಡಿ ಹಾಕಿರ್ತಾರೆ, ಅದನ್ನು ನೀವು ತುಳ್ಕೊಂಡು ಬಂದಿರ್ತೀರ. ಬಂದ ಮೇಲೆ ಅದು ಸಾಕಷ್ಟು ನಿಮಗೆ ತೊಂದರೆಗಳನ್ನ ಕೊಡುತ್ತೆ. ಗೊತ್ತಿರಲ್ಲ. ಈಗಂತೂ ಇದೊಂಥರ ಎಲ್ಲ ಕಡೆ ನಿಂಬೆಹಣ್ಣು ಹೊಡಿಯೋದು, ತೆಂಗಿನಕಾಯಿ ಹೊಡಿಯೋದು, ಮೊಟ್ಟೆಗಳು ಹೊಡಿಯೋದು ಇದೆಲ್ಲ ಹೋಗಿರುತ್ತೆ. ಅದು ಗೊತ್ತಿರಲ್ಲ. ನಿಮ್ಮ ಪಾಡಿಗೆ ನೀವೇನೋ ಒಂದು ಏನೋ ಆಗಿದೆ ಅಂತ ನೀವು ಪಾಡಿಗೆ ನೀವು ಬರ್ತಾ ಇರ್ತೀರ, ಅದನ್ನೆಲ್ಲ ತುಳ್ಕೊಂಬರ್ತೀರ. ಆ ತುಳ್ಕೊಂಬಂದಾಗ ಏನಾಯಿತು, ಮೊದಲು ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು, ಈಚೆ ಒಂದು ಪಾತ್ರೆಯಲ್ಲಿ ನೀರಿಕ್ತಿದ್ರು, ಒಂದು ಬಕೆಟಲ್ಲೋ ಒಂದು ಇದರಲ್ಲೋ ನೀರಿಕ್ತಿದ್ರು. ಆದರೆ ಆವಾಗ ಕಾಲು ತೊಳ್ಕೊಂಡು ಒಳಗೆ ಬರ್ತಿದ್ರು. ಈಗೆಲ್ಲ ಏನೂ ಇಲ್ಲ, ಮನೆ ಒಳಗಡೆನೇ ಎಲ್ಲ ಇರೋದರಿಂದ ನಿಮಗೆ ಈಚೆ ಹೋಗಿ ಕಾಲು ತೊಳ್ಕೊಬಂದು ಅಂಥದ್ದಿಲ್ಲ. ನೀವು ಅಥವಾ ಬಂದಾಗಲೂ ಅಥವಾ ನಿಮ್ಮ ಬಚ್ಚಿನ ಮೇಲೆ ಏನೋ ಈಚೆ ಇತ್ತು ಅಂದರೆ, ಅಥವಾ ಈಚೆ ನಿಮ್ಗೆ ಏನಾದ್ರು ಒಂದು ಆ ರೀತಿ ಒಂದು ಅನುಕೂಲ ಇತ್ತು ಅಂದರೆ ಕಾಲಿಗೆ ನೀರು ಹಾಕ್ಕೊಂಡು ಬಂದಾಗ ಭಾಳ ಒಳ್ಳೆಯದಿದು. ಈ ರೀತಿ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿಕೊಂಡಾಗ ನಿಮಗೆ ಒಂದು ಅದ್ಭುತವಾದಂಥ ಶಕ್ತಿ ಇರುತ್ತೆ. ಯಾಕೆ ನಾವು ಎಲ್ಲೆಲ್ಲೋ ತುಳ್ಕೊಂಡು ಬರ್ತೀವಿ, ಏನೇನೋ ತುಳ್ಕೊಂಬಂದಿರ್ತೀವಿ, ಅದನ್ನೆಲ್ಲ ನಾವು ಸೀದಾ ಮನೆ ಒಳಗೆ ಬರ್ತೀವಿ. ಅದನ್ನ ಏನಾಗುತ್ತೆ, ಬೀದಿಲಿರೋದು ಊರಲ್ಲಿರೋ ಅಂಥ ನೆಗೆಟಿವ್ ಎಲ್ಲ ನಮ್ಮ ಜೊತೆಗೆ ಬಂದು ನಮ್ಮ ಮನೆ ಒಳಗೂ ಕೂಡ ಬರುತ್ತೆ. ಅದರಲ್ಲಿ ಈ ಥರ ಬಂದಾಗ ಕೆಲವೊಂದು ಸಣ್ಣ ಮಕ್ಕಳು ಇರ್ತವೆ, ಪುಟ್ಟ ಮಕ್ಕಳು, ಸಣ್ಣ ಮಕ್ಕಳಿದ್ದಾಗ ಅವ್ರಿಗೂ ಕೂಡ ಇದು ತೊಂದರೆ ಆಗುತ್ತೆ. ಆವಾಗಲೇ ಅವು ರಚ್ಚೆ ಹಿಡಿಯೋದು, ಗಲಾಟೆ ಮಾಡೋದು, ಅಳೋದು, ಹಾಲು ಕುಡಿಯೋದೆಲ್ಲ, ಅನ್ನ ತಿನ್ನೋದಿಲ್ಲ, ಸುಮ್ಮನೆ ಚಂಡಿ ಥರ ಮಾಡ್ತಾ ಇರ್ತವೆ. ಆಮೇಲೆ ಇದ್ದಕ್ಕಿದ್ದಂಗೆ ಬೇದಿ ಆಗೋದು, ಈ ಥರ ಇಲ್ಲ. ಮಕ್ಕಳು ಸಣ್ಣ ತೀರ ಹಾಲು ಕುಡಿಯೋವಂಥ ಮಕ್ಕಳಿದ್ದ ಹಾಲು ಕುಡಿದೆ ಚಂಡಿ ಮಾಡೋ ಅಂಥದ್ದು ಇದೆಲ್ಲ ನಡೀತಾ ಇರುತ್ತೆ. ನೀವೇನು ಮಾಡ್ತೀರಾ, ಮಗುಗೇನು ಅದಾಗಿದೆ ಇದಾಗಿದೆ, ಏನೋ ಅಲರ್ಜಿ ಆಗಿದೆ ಅಥವಾ ಏನೋ ಅಜೀರ್ಣ ಆಗಿದೆ ಅಂದ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಓಡೋಗ್ತೀರ. ಅಂದರೆ ಇದಾಗಿರೋದು ಈ ರೀತಿ. ಅದು ಕೊನೆಗೆ ಏನಾಗುತ್ತೆ, ಮೀರೋಗ್ತಾ ಅದೇನಾಗುತ್ತೆ, ಕೊನೆಗೆ ಗ್ರಹಗಳಿಗೆ ಸಂಬಂಧ ಪಟ್ಬಿಡುತ್ತೆ. ಆವಾಗ ಇನ್ನೂ ಇದ್ದಿದ್ದು ತೊಂದರೆ ಆಗುತ್ತೆ. ಅದಕ್ಕಾಗಿ ಯಾವುದೇ ಆಗಲಿ ಏನೇ ಆಗಲಿ ನಮ್ಮ ಸಂಪ್ರದಾಯ ನಮಗಿದ್ದೇ ಇರಬೇಕು. ನಾವೇನಿದ್ರು ಈಚೆ ಹೊರಗಡೆ ಒಂದು ಬಕೀಟಲ್ಲೋ ಎಲ್ಲೋ ನೀರು ಇಕ್ಕಿದಾಗ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಆ ನೀರು ಎಲ್ಲರೂ ಹೋಗೋಕ್ಕೆ. ಯಾಕೆ ಕೆಲವ್ರ ಕಡೆ ಪಾಪ ಆಗಲ್ಲ, ಈಗೆಲ್ಲ ಅಪಾರ್ಟ್ಮೆಂಟು ಅದು ಇದು ಇದ್ದಾಗ ಈಚೆಗಳು ನೀರು ಸಿಕ್ಕೋದಿಲ್ಲ. ಅಂದರೆ ನಾವು ಅನುಕೂಲಕ್ಕೆ ಮಾಡಿಕೊಂಡಾಗ ಅದಕ್ಕೇನಾದರೂ ಒಂದು ವ್ಯವಸ್ಥೆ ಅಂತ ಮಾಡ್ಕೋಬೇಕಾಗುತ್ತೆ. ಆ ರೀತಿ ಮಾಡಿಕೊಂಡು ಕೆಲವೊಂದು ನಮ್ಮಿಂದನೇ ಕೆಲವೊಂದು ತೊಂದರೆಗಳು ನಾವೇ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ನಮ್ಮ ತೊಂದರೆಗಳು ನಾವೇ ಮಾಡ್ಕೊಂಡಾಗ ನಮ್ಮ ಬೆನ್ನಿಂದನೇ ಅವೆಲ್ಲಿ ಹೋಗುತ್ತೆ, ನಮ್ಮ ಬೆನ್ನಿಂದನೇ ಇರುತ್ತೆ. ಅವು ನಮ್ಮನ್ನು ಚಿಕ್ಕದಾಗಿ ಬಂದಿದ್ದು ದೊಡ್ಡದಾಗಿ ಕೂತ್ಕೊಳ್ತೀವಿ, ಇರಬೇಕಾಗಿ ಬರುತ್ತೆ. ಕೊನೆಗೆ ಹಾವಾಗಿ ಕಾಡ್ಬಿಡುತ್ತೆ ನಮಗೆ. ಅದನ್ನೇ ಆ ರೀತಿ ಮಾಡ್ಕೊಬಿಡಿ. ನಮ್ಮ ಸಂಪ್ರದಾಯನೇ ಉಳಿಸಿ ಬೆಳೆಸಿ ಅದನ್ನು ನೀವು ನಿಮ್ಮ ಮಕ್ಕಳು ಕೂಡ ತಿಳಿಸಿ. ಆವಾಗ ಅವರು ಕೂಡ ಅದನ್ನೇ ಕಲಿತಾರೆ. ಏನು ಮಾಡ್ತೀವಿ, ಏನು ಶೂ ಬಿಚ್ಚುತ್ತೀವಿ, ಒಳಗಡೆ ಕಾಲು ತೊಳೆಯಲ್ಲ, ಏನು ತೊಳೆಯಲ್ಲ. ಅದರಲ್ಲಿ ಎಷ್ಟು ಬೆಳಗ್ಗೆಯಿಂದ ಸಂಜೆ ತನಕ ಶೂಗಳು ಸಾಕ್ಸ್ಗಳು ಹಾಕಿರ್ತಾರೆ, ಅದು ವಾಸನೆ ಹೊಡಿತಾ ಇರ್ತದೆ. ಹಾಗೇ ಬಂದು ಹಾಸಿಗೆ ಮೇಲೋ ಸೋಫಾ ಮೇಲೋ ಕುತ್ಕೊಂಡ್ಬಿಡ್ತಾರೆ. ಇದೆಲ್ಲ ಏನು ಹೇಳಿ, ನಿಮ್ಮ ಹಿಂದೆ ಬಂದಂಥ ನಿಮ್ಮ ಕಾಲು ಗುಣಗಳಿಂದ ಬಂದಂಥ ದುಷ್ಟ ಶಕ್ತಿಗಳು ಇವು ಬಂದು ನೆಗೆಟಿವ್ ಆಗಿ ಕೊನೆಗೆ ನಿಮಗೆ ದಾರಿದ್ರ ಅನ್ನೋದು ಬಂದ್ಬಿಡುತ್ತೆ. ದಾರಿದ್ರ, ಎಷ್ಟು ದುಡಿದ್ರೂ ಸಾಲೋದಿಲ್ಲ, ಎಷ್ಟು ತಂದರೂ ಸಾಲೋದಿಲ್ಲ, ಸಾಲ, ಆರೋಗ್ಯ ಸರಿ ಇಲ್ಲ, ಇವೆಲ್ಲ ಆಗದೆ ನಾವು ಮಾಡ್ಕೊಳ್ಳೋ ಅಂಥದ್ದೇ. ಬೇರೆಯವರು ಕೆಲವೊಂದು ಮಾಡಿ ಇರೋದು ಬಂದರೆ ಕೆಲವೊಂದು ನಾವೇ ತೊಗೊಂಡು ಬರ್ತಾವೆ. ಈ ದುಷ್ಟಶಕ್ತಿಗಳನ್ನ ನಾವೇ ತರ್ತಾಯಿರ್ತೀವಿ. ನಮ್ಮ ಮನೆಯೊಳಗೆ ನಾವೇ ಅವ್ರನ್ನ ತಂದು ಸೋಫಾ ಮೇಲೆ ನೀಟಾಗಿ ಕುತ್ಕೋ ನೀನು ಅಂತ ಹೇಳಿರ್ತೀವಿ. ಈ ರೀತಿ ಎಲ್ಲ ಆಗುತ್ತೆ. ಆ ರೀತಿ ಮಾಡಬೇಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಈ ಒಂದು ಬದಲಾವಣೆ ಮಾಡಿಕೊಂಡು ಒಂದು ರೀತಿಯಲ್ಲಿ ನಿಮ್ಮ ಆರೋಗ್ಯ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮಕ್ಕಳಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಕಲಿಸ್ಕೊಡಿ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.